ಕೇಳುತ್ತಿರುವ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಲೇಖಕಿ ಭಾರತಿ ಮಾಡುವ ನಮಸ್ಕಾರಗಳು. ಅಧ್ಯಾಯ 5. ಪೃಥ್ವಿಯ ಜೀವನ ಹೇಗೆ ತಿರುವು ಪಡೆಯುತ್ತದೆ ಎಂಬುದನ್ನು ನಾವು ನೋಡೋಣ. ಅಂದು ರಜೆ ಇದ್ದ ಕಾರಣ ಕೈಲಾಸ್ ಮನೆಯಲ್ಲಿ ರೆಸ್ಟ್ ಮಾಡುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಬಂದ ದ್ವಾರಕನಾಥ್, ಬಾ ಒಳಗೆ ಕೂತು ಏನು ಮಾಡ್ತಾ ಇದೆಯಾ, ಹಾಗೆ ಸುತ್ತಾಡಿ ಬರೋಣ ಎಂದು ಹೇಳುತ್ತಿದ್ದ ಹಾಗೆ, ಬಂದೆ ಡ್ಯಾಡ್ ಎಂದು ಹೇಳಿ ತಂದೆ ಜೊತೆ ಹೆಜ್ಜೆ ಹಾಕುತ್ತಾ ತೋಟದಲ್ಲಿರುವ ಕಲ್ಲು ಬೆಂಚಿನ ಮೇಲೆ ಇಬ್ಬರು ಕುಳಿತುಕೊಳ್ಳುತ್ತಾರೆ. ನೋಡು ಕೈಲಾಸ್, ನಿನ್ನ ಮಗ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಇನ್ನೇನು ಕಾಲೇಜಿಗೆ ಸೇರಿಕೊಳ್ಳುವವನಿದ್ದಾನೆ. ಅವನೇನು ಚಿಕ್ಕ ಹುಡುಗನಲ್ಲ. ಮನೆಯಲ್ಲಿ ಪ್ರತಿನಿತ್ಯ ನಡೆಯುವ ನಿಮ್ಮಿಬ್ಬರ ಜಗಳ, ಕಿತ್ತಾಟ ಎಲ್ಲವೂ ಅವನಿಗೆ ಗೊತ್ತಾಗ್ತಿದೆ. ನಿನ್ನ ಅಮ್ಮನನ್ನು ಅಂದರೆ ಅವನ ಅಜ್ಜಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾನೆ. ಯಾಕೆ ಪ್ರತಿನಿತ್ಯ ಅಪ್ಪ ಅಮ್ಮ ಜಗಳ ಮಾಡ್ತಾರೆ? ನಿತ್ಯವೂ ಕೇಳುವ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು? ಕೈಲಾಸ್ಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಅವನು ಇಷ್ಟೆಲ್ಲ ಯೋಚಿಸಿಯೇ ಇರಲಿಲ್ಲ. ವಂದನಾಳ ವರ್ತನೆಯಿಂದ ಅವನ ಮನಸ್ಸು ಕದಡಿ ಹೋಗಿತ್ತು. ಚಿಂತೆಯಲ್ಲಿ ಬಿದ್ದ ಮಗನನ್ನು ನೋಡಿ ಆ ಕ್ಷಣ ಅವರ ಮನಸ್ಸು ತೊಯ್ದಾಡಿತು. ನೋಡು ಕೈಲಾಸ್, ಹೇಗಾದರೂ ಮಾಡಿ ವಂದನಾಳನ್ನು ಕೂರಿಸಿಕೊಂಡು ಮಾತನಾಡು, ತಿಳಿ ಹೇಳು, ರೇಗಾಡಬೇಡ, ಅರ್ಥ ಮಾಡಿಕೊಳ್ಳುತ್ತಾಳೆ, ನಯವಾಗಿ ಹೇಳಿದರು. ತಂದೆಯ ಮಾತಿಗೆ ಹೇಗೆ ಎದುರು ಮಾತನಾಡಿಯಾನು. ಆಯಿತು ಡ್ಯಾಡಿ, ಮಾತನಾಡುತ್ತೇನೆ ಎಂದು ಹೇಳಿ ಹೊರಟರು. ರೂಮಿಗೆ ಬಂದ ಕೈಲಾಸ್ ಅಲ್ಲಿಯ ದೃಶ್ಯವನ್ನು ನೋಡಿ ಉದ್ವೇಗಕ್ಕೆ ಒಳಗಾದರು. ತೆಳುವಾದ ನೈಟಿ ಧರಿಸಿ ಟೇಪ್ ರೆಕಾರ್ಡರ್ ಹಾಕಿಕೊಂಡು ಮತ್ತಿನಿಂದ ತೋರಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ಮ್ಯೂಸಿಕ್ನ ತಾಳಕ್ಕೆ ಹೆಜ್ಜೆ ಹಾಕುತ್ತಿದ್ದಳು. ಕೈಯಲ್ಲಿ ವಿಸ್ಕಿ ಹಿಡಿತಕ್ಕೆ ಸಿಗದೆ ಹಾರಾಡುತ್ತಿದ್ದ ಕೂದಲು ಅವಳ ಮುಖವನ್ನು ಮರೆಮಾಚಿತ್ತು. ನಾನು ಏನು ನೋಡುತ್ತಿದ್ದೇನೆ? ನಾನು ಪ್ರೀತಿಸಿ ಮದುವೆಯಾದ ಹುಡುಗಿ ಇವಳೇನಾ? ಅಪ್ಪ ಬೇಡವೆಂದರೂ ಹಠ ಮಾಡಿ ಮದುವೆ ಮಾಡಿಕೊಂಡೆ. ಆದರೆ ಈಗ ಆದದ್ದಾದರೂ ಏನು? ತುಟಿ ಕಚ್ಚಿ ಬಂದು ಕೋಪವನ್ನು ತಡೆದುಕೊಂಡರು. ತಕ್ಷಣವೇ ರೂಮಿನ ಬಾಗಿಲನ್ನು ಹಾಕಿ ಟೇಪ್ ರೆಕಾರ್ಡರನ್ನು ಆಫ್ ಮಾಡಿದರು. ಅವಳ ಕೈಯಲ್ಲಿ ಗ್ಲಾಸನ್ನು ಕಿತ್ತು ಪಕ್ಕಕ್ಕೆ ಇಟ್ಟು ಅವಳ ರೆಟ್ಟೆ ಹಿಡಿದು, ವಂದನಾ ಸ್ಟಾಪ್ ಇಟ್ ಎಂದರು. ಹೆಚ್ಚು ಕಡಿಮೆ ಕಿರಿಚಿದಂತೆ ಕೂಗಿದರು. ಮತ್ತಿನಿಂದ ತೇಲಾಡುತ್ತಿದ್ದ ವಂದನಾಗೆ ಯಾವ ಪರಿವೇ ಇರಲಿಲ್ಲ. ಮೈ ಮೇಲೆ ಪ್ರಜ್ಞೆಯೇ ಇರಲಿಲ್ಲ. ಯಾರು ಮ್ಯೂಸಿಕ್ ಸ್ಟಾಪ್ ಮಾಡಿದ್ದು ಎಂದು ತೊದಲಿದಳು. ವಂದನಾ, ಏನಿದು? ಏನು ಮಾಡ್ತಿದ್ಯಾ? ಕೋಪ ತಡೆಯಲಾಗದೆ ಕೆನ್ನೆಗೊಂದು ಬಾರಿಸಿದರು. ಹಾಗೆಯೇ ಮಂಚದ ಮೇಲೆ ಬಿದ್ದಳು. ಅಲ್ಲಿಯೇ ಇದ್ದ ನೀರಿನಿಂದ ಮುಖದ ಮೇಲೆ ನೀರನ್ನು ಸುರಿದರು. ಮತ್ತಿನಿಂದ ಹೊರಬಂದ ವಂದನಾ ತಲೆ ಎತ್ತಿ ನೋಡಿದಳು. ಏನು ಮಾಡ್ತಾ ಇದೆಯಾ? ಪ್ರಜ್ಞೆ ಇದೆಯಾ? ಮಗ ಅಷ್ಟು ಎತ್ತರ ಬೆಳೆದಿದ್ದಾನೆ. ಅವನ ಮೇಲೆ ಕಿಂಚಿತ್ತು ಪ್ರೀತಿಯೇ ಇಲ್ಲ. ಹೋಗಲಿ, ಅವನ ಭವಿಷ್ಯದ ಬಗ್ಗೆಯಾದರೂ ಚಿಂತಿಸಿದ್ದೀಯಾ? ಅವನನ್ನು ಎಂದಾದರೂ ಪ್ರೀತಿಯಿಂದ ಮಾತನಾಡಿಸಿದ್ದೀಯಾ? ಸರಿಯಾಗಿ ಕೂತ್ಕೋ, ನಿನ್ನ ಬಳಿ ನಾನು ಮಾತನಾಡೋದಿದೆ. ನಾನು ಮಾತಾಡ್ತಿರೋದು ಕಿವಿಗೆ ಹೋಗ್ತಾ ಇದೆಯಾ? ದುರುದುರನೆ ನೋಡಿದಳು. ಕಣ್ಣುಗಳು ಕೆಂಪಗಾಗಿದ್ದವು. ಎದ್ದು ಮುಖಕ್ಕೆ ನೀರು ಹಾಕಿಕೊಂಡು ಬಂದು ಕುಳಿತಳು. ಹೇಳಿ, ಏನು ವಿಚಾರ? ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡಳು. ಕೈಲಾಸ್ ಮಂಚದ ಮತ್ತೊಂದು ಬದಿಯಲ್ಲಿ ಕುಳಿತರು. ನೋಡು ವಂದನಾ, ಸಮಾಧಾನದಿಂದ ನನ್ನ ಮಾತು ಕೇಳು. ಆಗಿದ್ದು ಹಾಗೆ ಹೋಯಿತು. ಇಷ್ಟು ದಿವಸ ನಡೆದಿದ್ದೆಲ್ಲ ಬಿಟ್ಟು ಬಿಡೋಣ. ಇನ್ನು ಮುಂದಾದರೂ ಒಳ್ಳೆ ಗೃಹಿಣಿ ಆಗು. ನಾನು ನಿನ್ನನ್ನು ಮೆಚ್ಚಿ ಮದುವೆಯಾಗಿದ್ದೇನೆ. ಹಿಂದೆ ಬಿದ್ದು ಪ್ರೀತಿಸಿದ್ದೇನೆ. ನನ್ನ ತಂದೆ ಬೇಡವೆಂದರೂ ಹಠ ಮಾಡಿ ಮದುವೆಯಾದೆ. ನೀನು ಮೊದಲಿಂದಲೂ ಈ ಮನೆಗೆ ಹೊಂದಿಕೊಳ್ಳಲೇ ಇಲ್ಲ. ಸ್ವೇಚ್ಛೆಯಾಗಿ ಬೆಳೆದು ನೀನು ಈ ಮನೆಗೆ ಹೊಂದಿಕೊಳ್ಳುವುದು ಕಷ್ಟವಾದರೂ ಈ ಮನೆಗೆ ಬಂದು ಈ ಮನೆ ಬೆಳಕಾಗಿ ಒಳ್ಳೆ ಗೃಹಿಣಿಯಾಗಿ ಆಗುತ್ತೀಯಾ, ನನ್ನ ಮಗನಿಗೆ ಒಳ್ಳೆ ತಾಯಿ ಆಗುತ್ತೀಯಾ ಎಂದುಕೊಂಡೆ. ಆದರೆ ನೀನು ಮಾಡಿದ್ದಾದರೂ ಏನು? ಸ್ಟಾಪ್ ಇಟ್ ಕೈಲಾಸ್, ನೀವು ಏನು ಹೇಳ್ತಿದ್ದೀರೋ ನಾನು ಕೇಳೋಕ್ಕೆ ತಯಾರಿಲ್ಲ. ನನ್ನ ಫ್ರೀಡಮ್ಗೆ ಅಡ್ಡಿ ಬರಬೇಡಿ. ನನಗೆ 4 ಗೋಡೆ ಮಧ್ಯ ಜೀವನ ಮಾಡಿಕೊಂಡಿರೋಕ್ಕೆ ರೆಡಿ ಇಲ್ಲ. ನಿಮಗೆ ಮತ್ತೆ ನಿಮ್ಮ ಮನೆಗೆ ವಂಶೋದ್ಧಾರಕ ಬೇಕಾಗಿತ್ತು, ಎತ್ತಿಕೊಟ್ಟಿದ್ದೀನಿ ಅಷ್ಟೇ. ಮತ್ತೆ ನನ್ನ ವಿಷಯಕ್ಕೆ ಬರಬೇಡಿ. ತಾಳ್ಮೆಯಿಂದ ಕೇಳಿಸಿಕೊಂಡ ಕೈಲಾಸ್ಗೆ ಏನು ಹೇಳಬೇಕೋ ತಿಳಿಯದೆ ರೂಮ್ನಿಂದ ಹೊರಟು ಬಿಟ್ಟ. ವಂದನಾ ಯಾರ ಮಾತಿಗೂ ಬಗ್ಗುವಂತೆ ಕಾಣಲಿಲ್ಲ. ಅಕಸ್ಮಾತ್ತಾಗಿ ಮಗನನ್ನು ಹುಡುಕಿಕೊಂಡ ಬಂದ ಅನಸೂಯರವರಿಗೆ ಇವರ ಮಾತುಗಳು ಕಿವಿಗೆ ಬಿದ್ದಿತ್ತು. ಸೊಸೆ ಯಾವ ರೀತಿಯಿಂದಲೂ ಸರಿ ಹೋಗುವುದಿಲ್ಲ
ಅನ್ನುವ ನಂಬಿಕೆ ಬಂದೇ ಬಿಟ್ಟಿತು. ಮಾರನೇ ದಿನ ಕೈಲಾಸ್ ಸಂಜೆ ಕೆಲಸ ಮುಗಿಸಿ ಮೋಹನ್ ಮತ್ತು ಪಂಕಜರವರನ್ನು ಹುಡುಕಿಕೊಂಡು ವಂದನಾ ಮನೆಗೆ ಬಂದಾಗ ರಾತ್ರಿಯಾಗಿತ್ತು. ಅಪರೂಪಕ್ಕೆ ಬಂದ ಅಳಿಯನನ್ನು ನೋಡಿ ಸಂತೋಷದಿಂದ ಬನ್ನಿ ಬನ್ನಿ, ಹೇಗಿದ್ದಾರೆ ಎಲ್ಲ ಮನೆಯಲ್ಲಿ? ಮೋಹನ್ ಅಳಿಯನನ್ನು ಒಳಗೆ ಕರೆದೊಯ್ದರು. ವಂದನಾ ಬರಲಿಲ್ಲವೆಂದು ತಲೆ ಅಲ್ಲಾಡಿಸಿದರು. ಪಂಕಜ ಕಾಫಿ ಹಿಡಿದೇ ಬಂದರು. ತಗೊಳ್ಳಿ. ಕಾಫಿ ಕುಡಿದು ಗ್ಲಾಸ್ ಪಕ್ಕಕ್ಕೆ ಇಟ್ಟು, ಮಾವ, ನಾನು ಬಂದಿರುವ ವಿಚಾರವೇ ಹೇಗೆ ಹೇಳೋದು ತಿಳಿಸೋದು ಗೊತ್ತಾಗ್ತಿಲ್ಲ. ಹೇಳಿ, ಪರವಾಗಿಲ್ಲ. ಕೈಲಾಸ್ ಮೊದಲಿಂದಲೂ ಏನು ನಡೆಯಿತೋ ಎಲ್ಲವನ್ನು ವಿವರವಾಗಿ ತಿಳಿಸಿದರು. ಇತ್ತೀಚೆಗೆ ವಂದನಾ ತಡವಾಗಿ ಮನೆಗೆ ಬರೋದು, ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡೋದು, ಎಲ್ಲ ವಿಚಾರವನ್ನು ತಿಳಿಸಿದಾಗ ಮೋಹನ್ ಗರಂ ಆದರು. ಈಗಾಗಲೇ ಮಗಳು ಮಿತಿಮೀರಿ ಸ್ವೇಚ್ಛೆಯಾಗಿ ತಿರುಗಾಡೋದು, ಪಬ್ಗಳಿಗೆ ಹೋಗೋದು ಎಲ್ಲವನ್ನು ಪಂಕಜರವರಿಗೆ ಸ್ನೇಹಿತರು ಮುಟ್ಟಿಸಿದ್ದರು. ಈ ವಿಷಯವಾಗಿ ಮಗಳಿಗೆ ಸಾಕಷ್ಟು ಬುದ್ಧಿ ಹೇಳಿದ್ದರು. ಮಗಳು ತಾಯಿಗೆ ಪೈಸೆಯಷ್ಟು ಮರ್ಯಾದೆ ಕೊಡದೆ ಚೀಮಾರಿ ಹಾಕಿದ್ದಳು. ಏನು ಮಾಡಲು ತೋಚದೆ ಮಗಳ ವಿಷಯವಾಗಿ ಯೋಚಿಸುತ್ತಿದ್ದರು. ಚಿಕ್ಕ ವಯಸ್ಸಿನಿಂದ ನಾನೇ ಮುದ್ದು ಮಾಡಿ ಹಾಳು ಮಾಡಿದೆ, ಈಗ ಸರಿದಾರಿಗೆ ತರೋದು ಹೇಗೆ ಎಂದು ಯೋಚಿಸುತ್ತಿದ್ದರು. ಗಂಡನಿಗೂ ಹೇಳಲಾಗದೆ ಒದ್ದಾಡುತ್ತಿದ್ದರು. ಕೈಲಾಸ್ ಹೇಳಿ ವಿಷಯ ಕೇಳಿ ಮೋಹನ್ ಹೆಂಡತಿಯ ಮೇಲೆ ಹೆಗರಿ ಬಿದ್ದರು. ಎಲ್ಲ ಇವಳೇ ಕಾರಣ. ಮಗಳು ಹಾಳಾಗೋಕ್ಕೆ ಬಡ್ಕೊಂಡೆ. ನನ್ನ ಮಾತು ಕೇಳಲೇ ಇಲ್ಲ. ಈಗ ನೋಡು, ಆಸ್ತಿ ಇದೆ, ಬಂಗಲೆ ಇದೆ, ಒಳ್ಳೆ ಹುಡುಗ, ಒಳ್ಳೆ ಅತ್ತೆ ಮಾವ, ಸರಿ ಹೋಗ್ತಾಳೆ ಅಂತ ಮದುವೆ ಮಾಡಿಕೊಟ್ವಿ. ಆದರೆ ನಿನ್ನ ಮಗಳು ನಮ್ಮ ಮರ್ಯಾದೆ ತೆಗೆದಿದ್ದಾಳೆ. ನೋಡು, ನಾಳೆ ನಿನ್ನ ಮಗಳನ್ನು ಬರೋಕ್ಕೆ ಹೇಳು. ಮೋಹನ್ ಎದ್ದು ಹೋದರು. ವಿಷಯ ತಿಳಿಸಿದ ಕೈಲಾಸ್ ಅಲ್ಲಿಂದ ಹೊರಟ. ಅನಸೂಯ ತಲೆ ಮೇಲೆ ಕೈ ಹೊತ್ತು ಕುಳಿತರು. ದಿನೇ ದಿನೇ ಪೃಥ್ವಿ ದೊಡ್ಡವನಾಗುತ್ತಿದ್ದ ಹಾಗೆ ದಿನನಿತ್ಯ ಮನೆಯಲ್ಲಿ ಅಪ್ಪ ಅಮ್ಮನ ನಡುವೆ ನಡೆಯುತ್ತಿದ್ದ ಜಗಳ, ಅಮ್ಮ ರಾತ್ರಿ ತಡವಾಗಿ ಕುಡಿದು ಮನೆಗೆ ಬರುತ್ತಿದ್ದದ್ದು, ಬಂದ ಸ್ವಲ್ಪ ಹೊತ್ತಿಗೆ ಕೂಗಾಟ, ಕಿರುಚಾಟ ನೋಡಿ ನೋಡಿ ಬೇಸತ್ತಿದ್ದ. ಅವನ ಮನಸ್ಸಿನ ಮೇಲೆ ಬೀಳುತ್ತಿದ್ದ ಮಾನಸಿಕ ಒತ್ತಡದಿಂದ ಓದಿನ ಕಡೆ ಗಮನ ಕೊಡಲಾಗುತ್ತಿರಲಿಲ್ಲ. SSLC ಮುಗಿದ ಪೃಥ್ವಿ ಒಳ್ಳೆಯ ಅಂಕಗಳನ್ನೇ ಗಳಿಸಿದ್ದ. ದ್ವಾರಕಾನಾಥರವರಿಗೆ ಮೊಮ್ಮಗ ಇಡೀ ಸ್ಕೂಲ್ಗೆ ಫಸ್ಟ್ ಬಂದಿರುವುದು ನೋಡಿ ಖುಷಿಯಿಂದ ಕುಣಿದಾಡಿಬಿಟ್ಟಿದ್ದರು. ಅನಸೂಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮೊಮ್ಮಗನಿಗೆ ಗಡ್ಡಿಯಿಂದ ನಿವಾಳಿಸಿ ದೃಷ್ಟಿ ತೆಗೆದಿದ್ದರು. ಆದರೆ ಇದೆಲ್ಲ ಸ್ವಲ್ಪ ದಿವಸವೇ ಮಾತ್ರ. ಮನೆಯ ಪರಿಸ್ಥಿತಿ ಪೃಥ್ವಿ ಜೀವನದ ದಿಕ್ಕನ್ನೇ ಬದಲಾಯಿಸಲು ರೆಡಿಯಾಗಿತ್ತು. ಕಾಲೇಜಿಗೆ ಸೇರಿಕೊಂಡಿದ್ದ ಪೃಥ್ವಿ ಮೊದಲನೇ ದಿನ ಕಾಲೇಜಿಗೆ ಬಂದವನೇ ಏನೋ ಯೋಚಿಸುತ್ತಾ ಕಾಲೇಜಿನ ಪಕ್ಕದಲ್ಲಿದ್ದ ಪಾರ್ಕ್ ಬೆಂಚಿನ ಮೇಲೆ ಯೋಚಿಸುತ್ತಾ ಕುಳಿತು ಬಿಟ್ಟ. ತಾತ ಎಷ್ಟೊಂದು ಶ್ರೀಮಂತರು, ಅಷ್ಟೊಂದು ಆಸ್ತಿ ಪಾಸ್ತಿ ಸಾಲದಕ್ಕೆ ದ್ವಾರಕಾ ಅಂತಹ ಬಂಗಲೆ, ಇಷ್ಟೆಲ್ಲ ಇದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲ. ಅಮ್ಮ ಯಾಕೆ ಹೀಗೆ ನನ್ನನ್ನು ಒಮ್ಮೆಯಾದರೂ ಪ್ರೀತಿಯಿಂದ ಮಾತನಾಡಿಸಿಲ್ಲ, ಮುದ್ದು ಮಾಡಿಲ್ಲ. ನನಗೆ ಬುದ್ಧಿ ಬಂದಾಗಿನಿಂದಲೂ ಹೀಗೆ ಇದ್ದಾರೆ. ನನ್ನನ್ನು ಕಂಡರೆ ಅದೆಷ್ಟು ತಿರಸ್ಕಾರ. ನಾನು ಹುಟ್ಟಿದ್ದು ಅವರಿಗೆ ಇಷ್ಟವಾಗಲಿಲ್ಲವೇ? ಅಮ್ಮ ಕಡೆಗೆ ನನ್ನನ್ನು ಬಿಟ್ಟು ಹೊರಟೇ ಹೋದರು. ನಾನು ಅವರಿಗೆ ಬೇಡವಾದನೆ. ಇನ್ನು ಅಪ್ಪ ಇದ್ದದ್ದರಲ್ಲಿ ನನ್ನನ್ನು ಚೆನ್ನಾಗಿಯೇ ಮಾತನಾಡಿಸುತ್ತಾರೆ. ಶಾಪಿಂಗಿಗೆ ಕರೆದುಕೊಂಡು ಹೋಗೋದು, ಅದು ಇದು ಎಲ್ಲ ಕೊಡಿಸೋದು, ನನಗೆ ಇಷ್ಟವಾದ ಬಟ್ಟೆಗಳನ್ನು ಕೊಡಿಸೋದು ಎಲ್ಲ ಮಾಡ್ತಾರೆ. ಹೀಗೆ ಮನಸ್ಸು ನಾನಾ ಥರ ಯೋಚಿಸುತ್ತಿತ್ತು. ಕ್ರಮೇಣ ಹೆಂಗಸರೇ ಹೀಗ, ಇಲ್ಲ ಕೆಲವರು ಮಾತ್ರ ಹೀಗೇನಾ? ಆದರೆ ನನ್ನ ಅಜ್ಜಿ ಎಷ್ಟು ಒಳ್ಳೆಯವರು, ಅವರು ಒಂದು ಹೆಣ್ಣು ತಾನೇ. ನನ್ನನ್ನು ಕಂಡರೆ ಅದೆಷ್ಟು ಪ್ರೀತಿ. ಪರಿಸ್ಥಿತಿ ಅವನ ಮನಸ್ಸಿನಿಂದ ಅವನ ಅಮ್ಮನನ್ನು ದೂರ ಮಾಡುತ್ತಿತ್ತು. ಯೋಚಿಸುತ್ತಾ ಕುಳಿತಿದ್ದ ಪೃಥ್ವಿ ಹಲೋ ಹಾಯ್ ತಿರುಗಿ ನೋಡಿದ. 35-38 ವಯಸ್ಸಿನ ಹೆಂಗಸಿರಬಹುದು. ಲಕ್ಷಣವಾದ ಯುವತಿ. ಮತ್ತೊಮ್ಮೆ ಇವನ ಬಳಿಗೆ ಬರುತ್ತಾ ಹಾಯ್ ಎಂದಳು. ಹಾಯ್, ನೀವು? ನನ್ನ ಹೆಸರು ನೀರಜ, ಈ ಕಾಲೇಜಿನ ಮ್ಯೂಸಿಕ್ ಟೀಚರ್. ಈ ದಿನ ಕಾಲೇಜಿಗೆ ಬಂದು ಜಾಯ್ನ್ ಆದೆ. ಹಾಗೆ ಯಾರೋ ಬರುತ್ತಿತ್ತು, ಕಾಯುತ್ತಿದ್ದೇನೆ. ನನಗೇನು ಸಂಬಂಧವಿಲ್ಲವೇನೋ ಎಂಬಂತೆ ಕುಳಿತ. ನೀನು ಇದೇ ಕಾಲೇಜಿನಲ್ಲಿ ಓದ್ತಾ ಇರೋದಾ? ಹೌದು, ನಾನು ಕೂಡ ಈ ಕಾಲೇಜಿಗೆ ಹೊಸಬನೇ. ಈ ದಿನ ಜಾಯ್ನ್ ಆಗಲು ಬಂದಿದ್ದೇನೆ. ಮತ್ತ್ಯಾಕೆ ಇಲ್ಲಿ ಕುಳಿತಿದ್ದಿ? ಏನೋ ಚಿಂತಿಸುತ್ತಿರುವಂತಿದೆ. ಹಾಗೇನಿಲ್ಲ. ಅವಳಿಗೆ ಆ ಕ್ಷಣ ಅರ್ಥವಾಯಿತು, ಇವನಿಗೆ ಮಾತನಾಡಲು ಇಷ್ಟವಿಲ್ಲ ಅಂತ.
ಅಷ್ಟರಲ್ಲಿ ಆತಾತುರವಾಗಿ ಬಂದ ಜಯರಾಜ್ರವರು, ನೀರಜ ಏನಾಯಿತು, ಜಾಯ್ನ್ ಆದೆಯಾ? ಇಲ್ಲ ಅಣ್ಣ, ನೀನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಯಿತು ಬಾ. ಎಲ್ಲಿ ನಿನ್ನ ಗಂಡ? ಇಲ್ಲ ಅಣ್ಣ, ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟು ಬಿಟ್ಟರು. ನೀರಜ ಎಂಜಿನಿಯರಿಂಗ್ ಮುಗಿಸಿದ್ದಳು, ಜೊತೆಗೆ ಮ್ಯೂಸಿಕ್ ಕೋರ್ಸ್ ಕೂಡ ಮುಗಿಸಿದ್ದಳು. ಅಪ್ಪನ ಅಮ್ಮನ ಬಲವಂತಕ್ಕೆ ಎಂಜಿನಿಯರಿಂಗ್ ಮುಗಿಸಿದ್ದಳು. ಸಂಗೀತ ಎಂದರೆ ಬಹಳ ಪ್ರೀತಿ. ಹಾಗೆ ಟೀಚರ್ ಆಗಿ ಕೆಲಸ ಮಾಡುವುದೆಂದರೆ ತುಂಬ ಇಷ್ಟ. ಒಳ್ಳೆಯ ಹೆಸರನ್ನು ಪಡೆದಿದ್ದ ಈ ಕಾಲೇಜಿನ ಪೇಪರ್ನಲ್ಲಿ ವೇಕೆನ್ಸಿ ಕಾಲಮ್ನಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಕಾಲ್ ಮಾಡಿದ್ದರು. ಪ್ರೈವೇಟ್ ಕಾಲೇಜ್ ಆದ್ದರಿಂದ ಅಲ್ಲಿ ಎಲ್ಲ ತರಹದ ಕೋರ್ಸ್ಗಳು ಹಾಗೂ ಚಿತ್ರಕಲೆ, ಮ್ಯೂಸಿಕ್, ಡ್ಯಾನ್ಸ್ ಹೀಗೆ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟ ಟೀಚರ್ಸ್ ಇದ್ದರು. ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರನ್ನು ಮುಂದೆ ತರುವುದು, ಜೊತೆಗೆ ಒಳ್ಳೆಯ ಮಾರ್ಕ್ಸ್ ತೆಗೆದು ತರಗತಿಗೆ ಮೊದಲಿಗರಾಗಿ ತೇರ್ಗಡೆ ಹೊಂದುವ ಮಕ್ಕಳಿಗೆ ಅವಾರ್ಡ್ ಕೊಡುವುದು ಈ ಕಾಲೇಜಿನ ವಾಡಿಕೆಯಾಗಿತ್ತು. ಡ್ಯಾನ್ಸ್, ಮ್ಯೂಸಿಕ್ನಲ್ಲಿ ಮಕ್ಕಳು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡಿದ್ದರು. ಹಾಗಾಗಿ ಕಾಲೇಜಿಗೆ ಒಳ್ಳೆಯ ಹೆಸರಿತ್ತು. ಮತ್ತು ನೀರಜ ಕಾರಿಡಾರ್ನಿಂದ ನಡೆದು ಬರುತ್ತಿದ್ದಾಗ ಅಲ್ಲಿಯೇ ಬರುತ್ತಿದ್ದ ಒಬ್ಬ ಹುಡುಗನನ್ನು ಕೇಳಿದರು, ಪ್ರಿನ್ಸಿಪಾಲ್ ಚೇಂಬರ್ ಯಾವುದು? ಆ ಕೊನೆಗೆ ಕಾಣಿಸ್ತಾ ಇದೆಯಲ್ಲ ಅದೇ ಎಂದ. ಆ ರೂಮ್ನ ಮುಂದೆ ಪ್ರಾಂಶುಪಾಲರು ಎಂಬ ಬೋರ್ಡ್ ಇತ್ತು. ಇವರು ಗಮನಿಸಿರಲಿಲ್ಲ. ಪ್ರಿನ್ಸಿಪಾಲ್ ರೂಮ್ ಡೋರ್ ಹತ್ತಿರ ವೈಟ್ ಆ್ಯಂಡ್ ವೈಟ್ ಹಾಕಿದ್ದ ಒಬ್ಬ ಯುವಕ ಇವರನ್ನು ತಡೆದ. ನಿಲ್ಲಿ, ಏನಾಗಬೇಕಾಗಿತ್ತು? ನಾವು ಪ್ರಿನ್ಸಿಪಾಲ್ ನೋಡಬೇಕಾಗಿತ್ತು. ಏನು ವಿಷಯ ಹೇಳಿ? ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕಿತ್ತು. ಸ್ವಲ್ಪ ಒಳಗೆ ಹೋಗಿ ತಿಳಿಸೋಕೆ ಆಗುತ್ತಾ? 1 ನಿಮಿಷ ಬಂದೆ. ಒಳಗೆ ಹೋದ. ಪ್ರಿನ್ಸಿಪಾಲ್ ಅವರನ್ನು ಕರಿ ಒಳಗೆ ಎಂದಿರಬೇಕು. ಮೇಡಮ್ ಬನ್ನಿ, ಸರ್ ಬರೋಕ್ಕೆ ಹೇಳಿದ್ದಾರೆ. ನೀರಜ ಜಯರಾಜ್ ಒಳಗೆ ಬರುತ್ತಿದ್ದಂತೆ, ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ನೀರಜ ನಮಸ್ಕರಿಸಿ ಬಯೋಡೇಟಾವನ್ನು ಅವರ ಮುಂದಿಟ್ಟಳು. ಜೊತೆಗೆ ಜಯರಾಜ್ ನನ್ನ ಅಣ್ಣ ಎಂದು ಪರಿಚಯಿಸಿದಳು. ನೀರಜ ತಂದಿದ್ದ ಡಾಕ್ಯುಮೆಂಟ್ಸ್ ಅನ್ನು ನೋಡಿ ಆಶ್ಚರ್ಯದಿಂದ ನೋಡಿದರು. ನೀವು ಎಂಜಿನಿಯರಿಂಗ್ ಮುಗಿಸಿದ್ದರೂ ಕೂಡ ಈ ವೃತ್ತಿಗೆ ಬಂದಿದ್ದೀರಿ? ಹೌದು ಸರ್, ನನಗೆ ಶಿಕ್ಷಕಿಯಾಗಿ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ವೃತ್ತಿಯನ್ನು ಆರಿಸಿಕೊಂಡಿದ್ದೇನೆ. ಟೇಬಲ್ ಮೇಲಿದ್ದ ನೇಮ್ ಪ್ಲೇಟನ್ನು ಗಮನಿಸಿದಳು. ರಘುನಂದನ್, BSc, B.Ed, M.Ed, KS ಗಮನಿಸಿದಳು. ಹಾಗೆ ಸರಳ ವ್ಯಕ್ತಿ ಎನಿಸಿದರು. ವೆರಿ ಗುಡ್, ಬಾಯ್ ತುಂಬ ಹೊಗಳಿದರು. ಅಲ್ಲಿಯೇ ಕುಳಿತಿದ್ದ ಜಯರಾಜ್ ತಂಗಿಯ ಬಗ್ಗೆ ಹೆಮ್ಮೆ ಎನಿಸಿತು. ಆದರೂ ಮನಸ್ಸಿನಲ್ಲಿ ಗುಣಗಿಕೊಂಡರು. ಯಾವುದಾದರೂ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡೋದು ಬಿಟ್ಟು ಏನು ಮಾಡೋಕೆ ಹೊರಟಿದ್ದಾಳೆ ಅರ್ಥವಾಗದೆ ಸುಮ್ಮನಾದರು. ಅಷ್ಟರಲ್ಲಿ ಕಾಫಿ ಹಿಡಿದು ಬಂದ ಯುವಕ, ತೆಗೆದುಕೊಳ್ಳಿ, ಕಾಫಿ ಕುಡಿದ ನಂತರ ರಿಪೋರ್ಟ್ ಮಾಡಿಕೊಳ್ಳುವಿರಂತೆ ಎಂದರು. ಹಾಗೆಯೇ ಕಾಫಿ ಕುಡಿಯುತ್ತಿದ್ದ ನೀರಜಾಳನ್ನು ಗಮನಿಸಿದರು. ವಯಸ್ಸು 38 ಆಗಿದ್ದರೂ ಇನ್ನು ಚಿಕ್ಕವಳಂತೆ ಕಾಣಿಸುತ್ತಿದ್ದಳು. ಮಧ್ಯ ಬೈತಲೆ ತೆಗೆದು ಬಾಚಿದ ಕೂದಲು, ಉದ್ದನೆಯ ಜಡೆ, ಬೈತಲೆ ಮಧ್ಯೆ ಕುಂಕುಮ, ಗೋಧಿ ಮೈ ಬಣ್ಣ, ಅರಳುಗಣ್ಣಿನ ಚೆಲುವೆ ಎಂದರೆ ತಪ್ಪೇನಿಲ್ಲ. ಮುಖದಲ್ಲಿ ಸರಸ್ವತಿ ಕಳೆ ಎದ್ದು ಕಾಣುತ್ತಿತ್ತು. ಗಾಂಭೀರ್ಯತೆ ಕೂಡ ಇತ್ತು. ಜೊತೆಗೆ ಹೆಚ್ಚಿಗೆ ಓದಿದ್ದೇನೆ ಎಂಬುವ ಜಂಬವಿರಲಿಲ್ಲ. ಸರಳತೆ ಇತ್ತು. ನೀರಜಾಗೆ ಕಾಲೇಜಿನ ವಾತಾವರಣ ಹಾಗೂ ಪ್ರಿನ್ಸಿಪಾಲ್ ರಘುನಂದನ್ ಬಗ್ಗೆ ಒಳ್ಳೆ ವ್ಯಕ್ತಿ ಎಂದೆನಿಸಿ ರುಜುವಾತಾಯಿತು. ರಘುನಂದನ್ ಬೆಲ್ ಮಾಡಿದರು. ತಕ್ಷಣವೇ ಅಲ್ಲಿಯೇ ಕುಳಿತಿದ್ದವ ಓಡಿ ಬಂದ. ಸರ್, ಶ್ರೀಕಾಂತ್ ಮೇಡಮ್ ಕರೆದುಕೊಂಡು ಹೋಗಿ ಸ್ಟಾಫ್ ರೂಮ್ನಲ್ಲಿ ಕೂರಿಸು. ಓಕೆ ಸರ್. ಕರೆದುಕೊಂಡು ಹೊರಟ. ಜೊತೆಯಲ್ಲಿ ಬರುತ್ತಿದ್ದ ಅಣ್ಣನನ್ನು ನೋಡಿ, ಅಣ್ಣ ನೀವಿನ್ನೂ ಹೊರಡಿ, ಸಂಜೆ ಕಾಲ್ ಮಾಡ್ತೀನಿ ಎಂದಳು. ಹುಷಾರು, ಮರೆಯದೆ ಫೋನ್ ಮಾಡು. ಜಯರಾಜ್ ಅಲ್ಲಿಂದ ಹೊರಟರು. ಸ್ಟಾಫ್ ರೂಮ್ಗೆ ಬಂದ ಪ್ರಿನ್ಸಿಪಾಲ್ ರಘುನಂದನ್ ನೀರಜಾಳನ್ನು ಎಲ್ಲರಿಗೂ ಪರಿಚಯಿಸಿದರು. ಶ್ರೀಕಾಂತ್ ಬಾಯಲ್ಲಿ ಎಲ್ಲ ಕ್ಲಾಸ್ ರೂಮ್ಗಳಿಗೆ ಕರೆದುಕೊಂಡು ಹೋಗಿ ಬಾ ಎಂದು ಹೇಳಿ ಅಲ್ಲಿಂದ ಹೊರಟರು. ಎಲ್ಲ ತರಗತಿಗಳಿಗೆ ಹೋಗಿ ವಿದ್ಯಾರ್ಥಿ ಪರಿಚಯ ಮಾಡಿಕೊಂಡು ಬರುವಾಗ ಫಸ್ಟ್ PUನಲ್ಲಿ ಓದುತ್ತಿದ್ದ ಪೃಥ್ವಿರಾಜ್ ಕಣ್ಣಿಗೆ ಬಿದ್ದಿದ್ದ. ನೋಡಿದರೂ ನೋಡದಂತಿದ್ದ ಹುಡುಗ ಸ್ವಲ್ಪ ವಿಚಿತ್ರ ಎಂದುಕೊಂಡಳು. ನೀರಜಾ ಓದಿದ್ದು ಪ್ರೈವೇಟ್ ಸ್ಕೂಲ್ನಲ್ಲಿ. ಎಜುಕೇಷನ್ ಮುಗಿಯುವವರೆಗೆ ಬೆಂಗಳೂರಿನಲ್ಲಿಯೇ ಬೆಳೆದದ್ದು, ಓದಿದ್ದು. ದೊಡ್ಡ ಕುಟುಂಬದ ಹೆಣ್ಣು ಮಗಳು. ನೀರಜಾ ಬಗ್ಗೆ ತಿಳಿಯಬೇಕೆಂದರೆ ಮಂಡ್ಯಕ್ಕೆ ಹೋಗಬೇಕಲ್ಲವೇ? ನೀರಜಾಳನ್ನು ದೂರವಾದರೂ ಸರಿ ಕಾನ್ವೆಂಟಿನಲ್ಲಿಯೇ ಓದಿಸಬೇಕು
ಅಂದುಕೊಂಡು ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿದ್ದರು. ಮಂಡ್ಯದಿಂದ ಊರಿಗೆ ಬಸ್ ಅನುಕೂಲವಿದ್ದುದರಿಂದ ಕಾಲೇಜು ಮುಗಿಯುವವರೆಗೆ ಮಂಡ್ಯದಲ್ಲೇ ಓದು ಮುಗಿಸಿ ಚೆನ್ನಾಗಿ ಓದಿಕೊಂಡು ಹೆಚ್ಚು ಅಂಕಗಳನ್ನು ಗಳಿಸಿ ತೇರ್ಗಡೆಯಾಗಿ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗಿಗೆ ಸೇರಿಕೊಂಡಿದ್ದಳು. ಹಾಗಾಗಿ ಅಲ್ಲಿಯೇ ಎಂಜಿನಿಯರಿಂಗ್ ಕೂಡ ಮುಗಿಸಿದ್ದಳು. ಜಯರಾಜ್ರವರು ಹೆಸರಾಂತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಆ ಕಂಪನಿಯ ಹೆಡ್ ದ್ವಾರಕಾನಾಥ್ರವರ ಕಂಪನಿಯಲ್ಲಿ ಪರ್ಸನಲ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಬೇರೆ ಎಲ್ಲಿಯಾದರೂ ಕೆಲಸಕ್ಕೆ ಸೇರಬೇಕೆಂದುಕೊಂಡಿದ್ದರು. ದ್ವಾರಕಾನಾಥ್ರವರ ಕಂಪನಿಯಲ್ಲಿಯೇ ಬಿಡುವಾಗದಷ್ಟು ಕೆಲಸ. ಅವರ ಇಡೀ ಆಸ್ತಿಯ ಲೆಕ್ಕಾಚಾರ, ಕಂಪನಿಯ ಲಾಭ ನಷ್ಟಗಳು ಎಲ್ಲವನ್ನೂ ನೋಡಿಕೊಳ್ಳಬೇಕಿತ್ತು. ದ್ವಾರಕಾನಾಥ್ರವರು ಜಯರಾಜ್ರವರನ್ನು ತುಂಬ ಸರಳ ವ್ಯಕ್ತಿ ಅಂತ ಗಮನಿಸಿದರೂ ಕೂಡ ಧಾರಾಳವಾಗಿ ಸಂಬಳ ಕೊಟ್ಟುಕೊಂಡು ತಮ್ಮ ಕುಟುಂಬದರಲ್ಲಿ ಒಬ್ಬರು ಎಂಬಂತೆ ನೋಡಿಕೊಳ್ಳುತ್ತಿದ್ದರು. ಕೈಲಾಸರವರಿಗೂ ಜಯರಾಜ್ರವರಲ್ಲಿ ಗೌರವವಿತ್ತು ಹಾಗೂ ಆತ್ಮೀಯತೆ ಕೂಡ ತುಂಬಿ ತುಳುಕುತ್ತಿತ್ತು. ಬನ್ನಿ, ಜಯರಾಜ್ ಹಾಗೂ ನೀರಜಾಳ ಪರಿಚಯವನ್ನು ಮಾಡಿಕೊಳ್ಳಬೇಕಲ್ಲವೇ?